ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆ ರಥಸಪ್ತಮಿ ಇದೆ. ಹಾಗಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ದೀಪಾರಾಧನೆ, ಪೂಜೆ ವಿಧಾನ, ಸ್ನಾನ ಇದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಹೊಸಬ್ರು ಇನ್ನೂ ಯಾರಾದರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ ನೋಡಿ, ಆಯಿತಾ. ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿ ಪೂಜೆಗೆ ಸಂಬಂಧಪಟ್ಟಂತೆ ನೀವು ಕೇಳಿರೋಂಥ ಒಂದಷ್ಟು ಕಮೆಂಟ್ಸು, ಅದ್ರ ಜೊತೆಗೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡೋ ಸಲುವಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಮೇಯ್ನಾಗಿ ಕೇಳಿರೋ ಪ್ರಶ್ನೆ ಅಂದರೆ, ನಾಳೆ ಭಾನುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿದ್ಮೇಲೆ ನಾನ್ ವೆಜ್ ಮಾಡ್ಬೋದಾ, ತಿನ್ಬೋದಾ, ಈ ಥರ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಅದ್ರ ಜೊತೆಗೆ ಪೀರಿಯಡ್ಸ್ ಆಗಿ 3 ದಿನ ಆಗಿದೆ, 4 ದಿನ ಆಗಿದೆ, ಪೂಜೆ ಮಾಡಬಹುದಾ, ಅಥವಾ ಸೂತ್ಕಗಳಿರುವಂಥವ್ರು ಈಗ 2 ತಿಂಗಳಾಗಿದೆ, 3 ತಿಂಗಳಾಗಿದೆ, ನಾವು ದೀಪಾರಾಧನೆ ಪೂಜೆ ಎಲ್ಲ ಮಾಡಬಹುದಾ ಅಂತ ಕೇಳಿದ್ದೀರಾ. ಅಥವಾ ನಾಳೆ ಏನಾದರೂ ಮಿಸ್ ಆದರೆ ಮತ್ತೆ ಯಾವತ್ತು ಮಾಡಬಹುದು ಅಂತೆಲ್ಲ ಕೇಳಿದ್ದೀರಾ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಈಗಲೇ ನೋಡಿ, ಖಂಡಿತ ನಿಮ್ಮ ಎಲ್ಲ ಡೌಟ್ಗಳು ಕೂಡ ಕ್ಲಿಯರ್ ಆಗುತ್ತೆ. ನೆಮ್ಮದಿಯಾಗಿ ನಾಳಿನ ಪೂಜೆನ ಮಾಡ್ಕೋಬಹುದು. ಮೊದಲನೇದಾಗಿ ಪೀರಿಯಡ್ಸ್ ಆಗಿ 2-3 ದಿನ ಆಗಿದ್ರೆ ನಾವು ನಾಳೆ ಪೂಜೆ ದೀಪಾರಾಧನೆ ಎಲ್ಲ ಮಾಡಬಹುದಾ ಅಂತ ಕೇಳಿದ್ದೀರಾ. 4 ಅಥವಾ 5 ದಿನ ಆಗಿದ್ರೆ ಓಕೆ ಮಾಡಬಹುದು. ನಿಮ್ಮ ಬದಲಿಗೆ ನಿಮ್ಮ ಮನೇಲಿ ಬೇರೆ ಯಾರಾದರೂ ಕೂಡ ಮಾಡಬಹುದು. ಹಾಗೆ ಈ ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಯಾವತ್ತು ಮಾಡಬಹುದು ಅಂತ ಕೇಳಿದ್ರಿ ಅಲ್ವಾ. ಈಗಾಗಲೇ ನಾನು ಮಕರ ಸಂಕ್ರಾಂತಿ ಹಬ್ಬದ ಟೈಮಲ್ಲೂ ಕೂಡ ಹೇಳಿದ್ದೆ ಸೂರ್ಯನ ಪೂಜೆ ಮಾಡುವಂಥದ್ದನ್ನು. ಆ ಟೈಮಲ್ಲಿ ಯಾರೆಲ್ಲ ಮಾಡಿದಿರೋ ಅಂಥವ್ರಿಗೆ ಪೀರಿಯಡ್ಸ್ ಆಗಿರಲಿ, ಬೇರೆ ಏನೇ ಆರೋಗ್ಯ ಸಮಸ್ಯೆಗಳಾಗಿರಲಿ, ಅಥವಾ ಬೇರೆ ರೀತಿ ಏನೇ ಪ್ರಾಬ್ಲಮ್ಗಳಿದ್ದರೂ ಕೂಡ ಈ ಒಂದು ರಥಸಪ್ತಮಿ ದಿನ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ನೀವೇನು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿನ ನೀವು ಸೂರ್ಯನ ಪೂಜೆ ಮಾಡಿದರೆ ಮತ್ತೆ ಈಗ ಮಾಡೋಕ್ಕಾಗದೇ ಇದ್ದರೆ ಏನೂ ತೊಂದರೆ ಇಲ್ಲ. ಯಾರೆಲ್ಲ ಸಂಕ್ರಾಂತಿ ಹಬ್ಬದ ದಿನ ಮಾಡೋಕ್ಕಾಗಿರಲ್ಲ ಇದೇ ಕಾರಣಗಳಿಂದ, ಅಂಥವ್ರೆಲ್ಲರೂ ಕೂಡ ಈ ರಥಸಪ್ತಮಿ ದಿನ ಮಾಡ್ಬೋದು. ಈ ಸಲನೂ ಮಿಸ್ ಆದರೆ ಇನ್ನು ಮುಂದಿನ ವರ್ಷಕ್ಕೆ ಮಾಡಬೇಕಾಗತ್ತೆ. ಸೂರ್ಯನಿಗೆ ನಮಸ್ಕಾರ ಮಾಡೋದು, ಅರ್ಘ್ಯ ಕೊಡೋದು, ಪೂಜೆ ಮಾಡೋದು ಈಗಲೇ ಅಂತಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು. ನಾವು ಪ್ರತಿದಿನ ಮಾಡಬಹುದು. ಅಲ್ಲದೆ ಈ ಮಾಘ ಮಾಸ ಮುಗಿಯೋ ತನಕ, ಅಂದರೆ ಕೆಲವರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ತಗೊಳ್ತಾರೆ, ಇನ್ನು ಕೆಲವರು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕ ತಗೊಳ್ಳೋದ್ರಿಂದ ಈ ಹುಣ್ಣಿಮೆ ದಿನ ಕೂಡ ಮಾಡಬಹುದು. ಯಾರಿಗೆಲ್ಲ ಈ ರಥಸಪ್ತಮಿ ದಿನ ಪೂಜೆ ಮಾಡೋದಕ್ಕೆ ಆಗಿರಲ್ಲ ಅಂಥವರು ಹುಣ್ಣಿಮೆ ದಿನ ಮಾಡಬಹುದು. ಫೆಬ್ರವರಿ 1ನೇ ತಾರೀಕು ಹುಣ್ಣಿಮೆ ಇದೆ. ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದು ಕೂಡ ಭಾನುವಾರನೇ ಬಂದಿರೋ ಅಂಥದ್ದು. ಹಾಗಾಗಿ ಯಾರಿಗೆಲ್ಲ ನಾಳೆ ರಥಸಪ್ತಮಿ ಪೂಜೆನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರೆಲ್ಲರೂ ಕೂಡ ಹುಣ್ಣಿಮೆ ದಿನ ಮಾಡಬಹುದು. ಆದರೆ ಎಕ್ಕದೆಲೆ ಇಟ್ಕೊಂಡು ಸ್ನಾನ ಮಾಡುವಂಥದ್ದು ಮಾತ್ರ ನಾಳೆನೇ ಮಾಡಬೇಕು. ಸೂರ್ಯನಿಗೆ ಪೂಜೆ ಮಾಡೋದು, ಅರ್ಘ್ಯ ಕೊಡೋದನ್ನು ಬೇಕಾದರೆ ನೀವು ಹುಣ್ಣಿಮೆ ದಿನ ಕೂಡ ಮಾಡಬಹುದು. ಅಲ್ಲದೆ ಈ ಮಾಘ ಮಾಸ ಮುಗಿಯೋ ತನಕ ಪ್ರತಿದಿನ ಮಾಡಿ ತುಂಬ ಒಳ್ಳೆಯದು. ಈ ಮಾಘ ಮಾಸದಲ್ಲಿ ಒಂದೇ ಒಂದು ದಿನ ಮಾಡಿದ್ರೂ ಕೂಡ ಎಷ್ಟೋ ಜನ್ಮಗಳ ಪಾಪಗಳು ಕಳೆಯುತ್ತೆ. ಹೀಗಿರುವಾಗ ನಾವು 5 ದಿನ, 9 ದಿನ, 8 ದಿನ, 21 ದಿನ ಅಥವಾ ಈ ತಿಂಗಳು ಪೂರ್ತಿ ಈ ರೀತಿ ಸಂಕಲ್ಪ ಮಾಡಿಕೊಂಡು ಮಾಡೋದ್ರಿಂದ ನಮ್ಮ ಜನ್ಮಾಂತರದ ಕರ್ಮಗಳೆಲ್ಲ ಕಳೆಯುತ್ತೆ. ಹಾಗಾಗಿ ಸಾಧ್ಯವಾದವರು ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಅಮಾವಾಸ್ಯೆ ಮುಗಿಯೋ ತನಕ ಆ ದಿನಗಳಲ್ಲಿ ಮಾಡಬಹುದು. ಹಾಗೆ ನಾನ್ ವೆಜ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗೆ ಉತ್ತರ, ರಥಸಪ್ತಮಿ ಕೂಡ ಒಂದು ಹಬ್ಬನೇ. ಅದರಲ್ಲಿ ನಾನ್ ವೆಜ್ ತಿನ್ನುವಂಥವ್ರಿಗೆ ಈ ರೀತಿ ಭಾನುವಾರ ದಿನಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಷಷ್ಠಿ ಈ ರೀತಿ ಏನಾದರೂ ಹಬ್ಬಗಳು ಈ ಥರದ್ದೆಲ್ಲ ಬಂದುಬಿಟ್ರೆ ಪೂಜೆ ಎಲ್ಲ ಆದಮೇಲೆ ಮಾಡಬಹುದಾ, ತಿನ್ನಬಹುದಾ ಅಂತ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತೀರ. ರಥಸಪ್ತಮಿ ಕೂಡ ಒಂದು ಹಬ್ಬನೇ. ಹಾಗಾಗಿ ಆ ದಿನ ನಾನ್ ವೆಜ್ ತಿನ್ನದೇ ಇದ್ದರೆ ತುಂಬಾ ಒಳ್ಳೆಯದು. ತಿಂದರೆ ತಪ್ಪು ಕೂಡ ಏನೂ ಇಲ್ಲ. ಹಾಗಾಗಿ ತಿನ್ನೋ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಅಥವಾ ಮಧ್ಯಾಹ್ನ ನಿಮ್ಮದು ಪೂಜೆ ಎಲ್ಲ ಮುಗಿದೋಗ್ಬಿಟ್ರೆ, ಪೂಜೆ ಎಲ್ಲ ಮುಗಿದ ಮೇಲೆ ನೀವು ದೀಪಾರಾಧನೆ ಏನು ಮಾಡಿದ್ದೀರೋ ಅದನ್ನೆಲ್ಲ ತೆಗೆದಿಟ್ಟು ಆಮೇಲೆ ಬೇಕಾದರೆ ಮಾಡಿಕೊಡ್ಬಹುದು. ಇನ್ನು ನೀವು ತಿನ್ಬೋದಾ ಅಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಪೂಜೆ ಎಲ್ಲ ಮಾಡಿರ್ತೀರ, ತಿನ್ನಬೇಕು ಅಂತ ಅನಿಸಿದ್ರೆ ನೀವು ರಾತ್ರಿ ಬೇಕಾದರೆ ಊಟ ಮಾಡ್ಬೋದು. ಇಲ್ಲ ಇವತ್ತು ಒಂದು ದಿನ ನಾನು ತಿನ್ನಲ್ಲ ಬಿಟ್ಟುಬಿಡ್ತೀನಿ ಅಂದರೆ ಅದು ಕೂಡ ಒಳ್ಳೆಯದೇ. ಹಾಗಾಗಿ ತಿಂದರೂ ಕೂಡ ಏನೂ ತಪ್ಪಿಲ್ಲ. ಯಾವುದೇ ಕನ್ಫ್ಯೂಷನ್ನ ಇಟ್ಕೋಬೇಡಿ. ತಿನ್ನಬೇಕು ಅಂತ ಅನಿಸಿದ್ರೆ ತಿನ್ನಿ, ಇಲ್ಲ ಅಂತಂದರೆ ಆ ದಿನ ಪೂಜೆ ಮಾಡಿರ್ತೀರ, ನೀವೊಬ್ಬರು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಮನೆಯವರು ಬೇಕಾದರೆ ಮಾಡಿಕೊಡಿ. ಅದು ನಿಮ್ಮದು ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ಮಾಡ್ಬೋದು. ಸೂತ್ಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದೀರಾ. ಈಗ ಮನೇಲಿ ಯಾರೋ ತೀರು ಹೋಗಿದ್ದಾರೆ, ತುಂಬ ಹತ್ತಿರದವರು ತೀರು ಹೋಗಿದ್ದಾರೆ, 2 ತಿಂಗಳಾಗಿದೆ, 3 ತಿಂಗಳಾಗಿದೆ, ನಾವು ದೀಪಾರಾಧನೆ ಮಾಡಬಹುದಾ ಅಂತ. ಇನ್ನು ಕೆಲವರು 1 ತಿಂಗಳಾಗಿರೋದು ಮಾಡಬಹುದಾ ಅಂತೆಲ್ಲ ಕೇಳಿದ್ದೀರಾ. ನೋಡಿ, ನಿಮಗೆ ತುಂಬ ಹತ್ತಿರದವರು ನಿಮ್ಮ ಮನೆಗೆ ಸಂಬಂಧಪಟ್ಟವರು ಹೋಗಿದ್ದಾರೆ ಅಂದರೆ 1 ವರ್ಷದ ತನಕ ಯಾವುದೇ ವ್ರತ, ದೀಪಾರಾಧನೆ, ನೈವೇದ್ಯ ಈ ಥರದ್ದೆಲ್ಲ ಏನು ಮಾಡೋ ಹಾಗಿಲ್ಲ. ಅರ್ಕೆಗಳನ್ನ ತೀರಿಸುವಂಥದ್ದು ಈ ಥರದ್ದೆಲ್ಲ ಏನು ಮಾಡೋ ಹಾಗಿಲ್ಲ. ಹಾಗಾಗಿ
ಹಾಗಾಗಿ ನೀವು ತುಂಬ ಸಿಂಪಲ್ಲಾಗಿ ಬೇಕಾದರೆ ಪೂಜೆ ಮಾಡ್ಬೋದು. ಸೂರ್ಯನಿಗೆ ನಮಸ್ಕಾರ ಮಾಡಿ ಅರ್ಘ್ಯವನ್ನು ಕೊಡಿ, ಎಲ್ಲನೂ ಮಾಡಿ. ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಮಾತ್ರ ಇಡಬೇಕು, ಮತ್ತು ತೆಂಗಿನಕಾಯಿ ಕೂಡ ಒಡೆಯೋಂಗಿಲ್ಲ. ನೈವೇದ್ಯನೂ ಏನು ಕೂಡ ಮಾಡಿ ಇಡೋ ಹಾಗಿಲ್ಲ. ನೀವು ಬರೀ ಬಾಳೆಹಣ್ಣನ್ನು ಮಾತ್ರ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬಹುದು. ದೀಪಾರಾಧನೆ ಮಾಡಬೇಡಿ. ಪೂಜೆ ಎಲ್ಲ ಮಾಡಿ ಸೂರ್ಯನಿಗೆ ಅರ್ಘ್ಯನ ಕೊಟ್ಟು ನೀವು ಮಂತ್ರ ಎಲ್ಲನೂ ಕೂಡ ಹೇಳ್ಕೊಬೋದು. ಸರಳವಾಗಿ ಪೂಜೆ ಮಾಡಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರು 8 ತಿಂಗಳಾಗಿದೆ, ನಾವು ಪೂಜೆ ಮಾಡಬಹುದಾ, ದೀಪಾರಾಧನೆ ಮಾಡಬಹುದಾ ಅಂತ ಕೇಳಿದ್ದೀರ. ಖಂಡಿತವಾಗ್ಲೂ ಮಾಡಿ. ನಿಮಗೆ ಆಗುತ್ತೆ, ಆರೋಗ್ಯ ಚೆನ್ನಾಗೇ ಇದೆ, ನಾನು ಮಾಡ್ತೀನಿ ಅನ್ನೋವಂಥ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತವಾಗ್ಲೂ ಮಾಡಬಹುದು. ಒಂದು ಹೇಳ್ತೀನಿ, ಕೆಲವರು ಹೇಳೋ ಹಾಗೆ ಗರ್ಭಿಣಿ ಸ್ತ್ರೀಯರು ಯಾವುದೇ ಪೂಜೆ ವ್ರತಗಳನ್ನು ಮಾಡಬಾರ್ದು, ಅದು ದೇವರಿಗೆ ಸಲ್ಲಲ್ಲ ಅಂತ ಹೇಳ್ತಾರೆ. ಈ ಮಾತು ಖಂಡಿತವಾಗ್ಲೂ ನಿಜ. ಆದರೆ ಪೂಜೆಗಳು ದೇವರಿಗೆ ಸಲ್ಲಲ್ಲ ಅಂತಲ್ಲ. ಈಗ ಒಂದು ಸೃಷ್ಟಿಯ ಕಾರ್ಯ, ಆ ಜವಾಬ್ದಾರಿಯನ್ನು ಹೆಣ್ಣು ಮಕ್ಕಳಿಗೆ ಕೊಟ್ಟಿರೋದ್ರಿಂದ ಇಂಥ ಸಮಯದಲ್ಲಿ ಯಾವುದೇ ರೀತಿ ತೊಂದರೆನ ತಗೊಳ್ಳದೆ ತನ್ನ ಆರೋಗ್ಯ ತಾನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಇದೊಂದು ನಿಯಮನ ಮಾಡಿರುವಂಥದ್ದು. ಆದರೆ ನೀವು ಪೂಜೆ ಮಾಡ್ತಾ ಮಂತ್ರ ಸ್ತೋತ್ರ ಪಠನೆಗಳನ್ನು ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಇರುತ್ತೆ. ಆ ಎನರ್ಜಿ ನಿಮ್ಮ ಮಗುಗೂ ಕೂಡ ಸಿಗುತ್ತೆ. ಪುರಾಣದ ಕಥೆಗಳ ಪ್ರಕಾರ ಹೇಳೋದಾದ್ರೇ ಅಭಿಮನ್ಯು ಹೊಟ್ಟೆನಲ್ಲಿ ಇರುವಾಗಲೇ ಕೃಷ್ಣ ಹೇಳಿದಂಥ ಕಥೆಗಳನ್ನು, ಚಕ್ರವ್ಯೂಹವನ್ನು ಭೇದಿಸುವಂಥ ತಂತ್ರಗಳನ್ನು ಎಲ್ಲನೂ ಕೂಡ ಕೇಳಿಸ್ಕೊಳ್ತಾ ಇತ್ತು ಅಲ್ವಾ. ಅದೇ ರೀತಿಯೇ ಗರ್ಭದಲ್ಲಿ ಇರೋವಂಥ ಮಕ್ಕಳು ತಾಯಿ ಮಾಡೋವಂಥ ಪ್ರತಿಯೊಂದು ಕೆಲಸ ಅದರ ಒಂದು ಫಲನ ಪಡ್ಕೊಳ್ತಾ ಇರುತ್ತೆ, ಆ ಎನರ್ಜಿಯನ್ನು ಪಡ್ಕೊಳ್ತಾ ಇರುತ್ತೆ. ಹಾಗಾಗಿ ನೀವು ಪೂಜೆ ಮಾಡೋದು, ಮಂತ್ರ ಸ್ತೋತ್ರ ಪಠನೆ ಮಾಡ್ಕೊಳ್ಳೋದು, ಸಹಸ್ರನಾಮಗಳನ್ನು ನೀವು ಪಠನೆ ಮಾಡೋದು ಅಥವಾ ಕೇಳಿಸ್ಕೊಳ್ಳೋದು, ಇದೆಲ್ಲ ಕೂಡ ತುಂಬಾ ಒಳ್ಳೆಯದು. ಆದರೆ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ನಿಮಗೆಲ್ಲಾಗುತ್ತೆ ಅನ್ನೋದಾದರೆ ಮಾಡಬಹುದು. ಯಾವುದೇ ಕಾರಣಕ್ಕೂ ಉಪವಾಸ ಮಾಡೋದು, ತುಂಬ ಕೆಳಗಡೆ ಕೂತು ಎದ್ದು ಈ ರೀತಿ ಕೆಲಸಗಳನ್ನೆಲ್ಲ ಮಾಡುವಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬೇಕಾದರೆ ಮನೇಲಿ ಬೇರೆ ಯಾರಾದರೂ ಪೂಜೆ ಮಾಡಿದ್ರೂ ಕೂಡ ನೀವು ಒಂದು ಕಡೆ ಕೂತ್ಕೊಂಡು ಆದಿತ್ಯ ಹೃದಯ ಪಾರಾಯಣ ಮಾಡೋದು, ಅಥವಾ ಸೂರ್ಯನ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋವಂಥದ್ದು, ಸೂರ್ಯನ ದ್ವಾದಶ ನಾಮಗಳನ್ನು ಹೇಳ್ಕೊಳ್ಳೋವಂಥದ್ದು, ಈ ಥರದ್ದೆಲ್ಲ ಮಾಡ್ಬೋದು. ಹಾಗೆ ಭಾನುವಾರ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾಡಿ. ಚಿನ್ನ, ಬೆಳ್ಳಿ, ಬಟ್ಟೆಗಳು ಅಥವಾ ಮನೆಗೆ ಬೇಕಾಗಿರುವಂಥ ದವಸ ಧಾನ್ಯಗಳು ಪ್ರತಿಯೊಂದನ್ನು ಕೂಡ ಒಳ್ಳೊಳ್ಳೆ ವಸ್ತುಗಳು ಏನಿದೆಯೋ ಎಲ್ಲನೂ ಕೂಡ ಖರೀದಿ ಮಾಡಬಹುದು. ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂತಿದ್ರೂ ಕೂಡ ಆ ದಿನ ಮಾಡಬಹುದು. ರಥಸಪ್ತಮಿ ದಿನ ಯಾವುದಾದ್ರೂ ವ್ರತಗಳನ್ನು ಶುರು ಮಾಡ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ, ಒಳ್ಳೊಳ್ಳೆ ಕೆಲಸ ಎಲ್ಲನೂ ಕೂಡ ಪ್ರಾರಂಭ ಮಾಡಬಹುದು ಅಂತ. ಹಾಗಾಗಿ ಯಾವುದೇ ವ್ರತಗಳನ್ನು, ಸ್ತೋತ್ರ ಪಾರಾಯಣ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು, ಅಥವಾ ನೀವು ಕಲಿಯೋದಕ್ಕೆ ಸೇರ್ಕೋಬೇಕು ಅಂತ ಇದ್ದರೆ ಅದನ್ನು ಕೂಡ ಮಾಡಬಹುದು. ಹಾಗೆ ಇನ್ನೊಬ್ಬರು, ನಮ್ಮನೆ ಮೇನ್ ಡೋರು ಪಶ್ಚಿಮದ ಬಾಗಿಲು, ಹಾಗಾಗಿ ನಮಗೆ ಸೂರ್ಯೋದಯ ಕಾಣಿಸೋದಿಲ್ಲ, ದೇವಸ್ಥಾನದ ಹೊರಗಡೆ ಹೋಗಿ ನಾವು ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದೀರಾ. ನಿಮ್ಗೆ ಅಲ್ಲಿ ಅವಕಾಶ ಇದ್ದರೆ ಖಂಡಿತ ಮಾಡಬಹುದು, ಇಲ್ಲಾಂದರೆ ಮಾಡಿ ಮೇಲೆ ಟೆರೆಸ್ ಮೇಲೆ ಹೋಗು ಕೂಡ ಮಾಡಬಹುದು. ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಅನ್ನೋವಂಥ ಒಂದಷ್ಟು ಪ್ರಶ್ನೆಗಳಿಗೆ ವಿಡಿಯೋ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ. ಇದು ತುಂಬ ಜನಕ್ಕೆ ತಲುಪುತ್ತೆ ಅನ್ನೋ ಕಾರಣಕ್ಕೆ. ಯಾಕಂದರೆ ಕೆಲವರು ಕಮೆಂಟ್ಸನ್ನು ಓದೋದಿಲ್ಲ, ಒಬ್ಬರು ಕೇಳಿರೋ ಪ್ರಶ್ನೆನ ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀರ. ಹಾಗಾಗಿ ವಿಡಿಯೋ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀನಿ. ನಿಮ್ಮದೆಲ್ಲ ಕಾಮನ್ ಆಗಿರೋಂಥ ಒಂದೇ ಪ್ರಶ್ನೆ, ಭಾನುವಾರ ರಥಸಪ್ತಮಿ ಆಗಿರೋದ್ರಿಂದ ನಾನ್ ವೆಜ್ ತಿನ್ಬೋದಾ ತಿನ್ನಬಾರ್ದಾ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಬೇಗ ಪೂಜೆ ಎಲ್ಲ ಮುಗಿಸಿ, ಮಧ್ಯಾಹ್ನದ ಒಳಗಡೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಬೇಕಾದರೆ ಮನೆಯವ್ರಿಗೆ ಮಾಡಿಕೊಡಿ. ಇನ್ನು ನೀವು ತಿನ್ಬೋದಾ ಅಂದರೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ತಿಂದೇ ಇದ್ದರೆ ಒಳ್ಳೆಯದು, ತಿಂದರೆ ಏನೂ ತಪ್ಪು ಇಲ್ಲ. ಹಾಗಾಗಿ ಬೇಗ ಪೂಜೆ ಮುಗಿಸಿ ಆಮೇಲೆ ಬೇಕಾದರೆ ಮಾಡ್ಕೊಳ್ಳಿ. ಇನ್ನು ಪೀರಿಯಡ್ಸ್ ಆಗಿರೋವಂಥವ್ರು 3, 4, 5ನೇ ದಿನ ಆಗಿದೆ ಅಂದರೆ, ನಿಮಗೆ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂದರೆ ನೀವು ಮಾಡಬಹುದು. ಇಲ್ಲ ಅಂತಂದರೆ ಮನೆಯವ್ರ ಕೈಲಿ ಪೂಜೆ ಮಾಡಿಸ್ಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಪೂಜೆ ಮಾಡಬಹುದು. ನೈವೇದ್ಯ, ಅರ್ಘ್ಯ ಕೊಡುವಂಥದ್ದು ಪ್ರತಿಯೊಂದನ್ನು ಕೂಡ ಎಲ್ಲನೂ ನೀವು ಮಾಡಬಹುದು. ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಮಾಡಿ. ಹಾಗೆ ಸೂತಕ ಇರುವಂಥವರು, ತುಂಬ ಹತ್ತಿರದವರು, ನಿಮ್ಮ ಮನೆಗೆ ತುಂಬ ಹತ್ತಿರಕ್ಕೆ ಸಂಬಂಧಪಟ್ಟವರು ಅನ್ನೋ ಥರ ಆದರೆ 1 ವರ್ಷ ತನಕ ಏನು ಮಾಡೋ ಹಾಗಿಲ್ಲ. ಹಾಗಾಗಿ ನೈವೇದ್ಯ ಎಲ್ಲ ಮಾಡೋದು ಬೇಡ. ಬಾಳೆಹಣ್ಣನ್ನು ನೈವೇದ್ಯಕ್ಕಿಟ್ಟು ನೀವು ಪೂಜೆ ಮಾಡಬಹುದು. ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ಳಿ, ದೀಪಾರಾಧನೆಯನ್ನು ಮಾಡಬೇಡಿ. ಇದೊಂದೇ ಅಂತಲ್ಲ, ಯಾವುದೇ ವ್ರತ, ದೀಪಾರಾಧನೆ, ಹರಕೆ ತೀರಿಸುವಂಥದ್ದು ಯಾವುದನ್ನು ಕೂಡ ಈ ವರ್ಷ ಮಾಡೋ ಹಾಗಿಲ್ಲ. 1 ವರ್ಷ ಕಳೆದ ಮೇಲೆ ಬೇಕಾದರೆ ಮಾಡಬಹುದು. ಅಲ್ಲದೆ ಈ ರಥಸಪ್ತಮಿ ದಿನ ಕೂಡ ನಾನಾ ಕಾರಣಗಳಿಂದ ಏನಾದರೂ ಪೂಜೆ ಮಾಡೋದು ಮಿಸ್ ಆದರೆ ಹುಣ್ಣಿಮೆ ದಿನ ಮಾಡಬಹುದು. ಅವತ್ತು ಮಿಸ್ ಆದರೆ ನೀವು ಇನ್ನು ಮುಂದಿನ ವರ್ಷವೇ ಮಾಡಬೇಕಾಗತ್ತೆ. ಮತ್ತೆ ಇನ್ಯಾವತ್ತು ಮಾಡ್ಬೋದು ಅಂತ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ನಾಳೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲದೆ ಈ ಮಾಘ ಮಾಸ ಮುಗಿಯೋ ತನಕ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯ ನಮಸ್ಕಾರ ಮಾಡೋದು ತುಂಬ ಒಳ್ಳೆಯದು. ಆರೋಗ್ಯ ವೃದ್ಧಿ ಆಗುತ್ತೆ. ನೀವು ಕೇಳಿದಂಥ ಒಂದಷ್ಟು ಪ್ರಶ್ನೆಗೆ ನಾನು ವಿವರಣೆ ಸಹಿತ ಉತ್ತರನ ಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?